ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಹಳ್ಳಿ ರುಚಿ ಯೂಟ್ಯೂಬ್ ಚಾನಲ್. ಫಸ್ಟ್ನೇ ರೆಸಿಪಿ ಚಿಕನ್ ಗ್ರೇವಿ ಹಾಕಿದ್ವಿ. ಐ ಥಿಂಕ್ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈಗ ಎರಡನೇ ರೆಸಿಪಿ ಬಂದು ನಾವು ಸಿಂಪಲ್ಲಾಗಿ ಯಾವ ರೀತಿಯಾಗಿ ದಿಢೀರ್ ಮಟನ್ ಸಾಂಬಾರನ್ನು ಮಾಡ್ಬೋದು ಅನ್ನೋಂಥದ್ದನ್ನ ಹೇಳ್ಕೊತೀವಿ. ಇದಕ್ಕೆ ಯಾವ ರೀತಿಯಾಗಿ ಯಾವ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋಂಥದ್ದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 2 ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, ಅಂದರೆ 2 ಚಮಚ ತೆಂಗಿನ ತುರಿ ಮತ್ತು 4 ಚಕ್ಕೆ, 2 ಲವಂಗ ಹಾಗೂ ಹುರ್ಗಡ್ಲೆ 2 ಚಮಚ, ಮೆಣಸು ಅರ್ಧ ಚಮಚ, ಒಣಮೆಣಸಿನ್ಕಾಯಿ 6, ಧನಿಯಾ ಪುಡಿ 4 ಚಮಚ, ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಪುದೀನ ಇದಿಷ್ಟನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟನ್ನು ಮಾಡ್ಕೊಬೇಕಾಗಿರುತ್ತೆ. ಈ ರೀತಿ ಈ ಪೇಸ್ಟ್ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಬೇಕು ಅಂದರೆ ನುಣ್ಣಗೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ತರಿ ಇರಬೇಕು ಅಂದರೆ ಅದ್ರ ಥರನೂ ಮಾಡ್ಕೋಬೋದು. ಈಗ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನ ಇಟ್ಟು ಅದಕ್ಕೆ 1-2 ಚಮಚ ಒಗ್ಗರಣೆಗೆ ಎಣ್ಣೆಯನ್ನು ಹಾಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ. ಆ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕೊತಿದ್ದೀನಿ. ಈಗ ನಾವು ಇದನ್ನು ಕೂಡ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ನಾನು ಇವಾಗ ಇಷ್ಟು ಏನು ಹೇಳಿದ್ದೀನಿ ಇಂಗ್ರೀಡಿಯೆಂಟ್ ಅದೆಲ್ಲನೂ ಕೂಡ ಅರ್ಧ kg ಮಟನಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇವಾಗ ಜಸ್ಟ್ ಇದಕ್ಕೆ ಒಂದು ಮಿಕ್ಸನ್ನು ಕೊಡಿ. ಈ ಒಂದು ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಮಟನನ್ನು ಹಾಕ್ತೀನಿ ಕುಕ್ಕರಿಗೆ. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು. ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕೊಂಡಿರಿ, ಆಮೇಲೆ ಏನಾದರೂ ಬೇಕಂದರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಇದನ್ನು ಒಂದು ಮಿಕ್ಸ್ ಕೊಡಬೇಕಾಗಿರುತ್ತೆ. ನಾವು ಆದಷ್ಟು ಮಟನ್ನ ಈ ಉಪ್ಪು ಹಾಕಿ ಹುರ್ಕೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗಿರುತ್ತೆ. ನೋಡಿ ಅಲ್ಲಿ ಎಲ್ಲ ಯಾವ ರೀತಿಯಾಗಿ ಬಬಲ್ಸ್ ಎಲ್ಲ ಫಾರ್ಮೇಷನ್ ಆಗ್ತಿದೆ, ಆ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಇಲ್ಲೇ ಸ್ವಲ್ಪ ಬೆಂದಿದ್ರೆ, ಒಂದು ಅರ್ಧ ಮಟನ್ ಬೆಂದಿದ್ರೆ ಇನ್ನೂ ತುಂಬ ಸಾಫ್ಟಾಗಿರುತ್ತೆ ಮಟನ್. ಯಾವಾಗಲೂ ಯಾವುದೇ ಮಾಂಸನಾದರೂ ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನಾವಿಲ್ಲೇ ಅರ್ಧ ಮಟನನ್ನು ಬೇಯಿಸ್ಕೊಂಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವೇನು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಹಾಕಬೇಕಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು, ನಿಮಗೆ ಯಾವ ರೀತಿಯಾಗಿ ಬೇಕು ಸಾಂಬಾರು ಯಾವ ರೀತಿಯಾಗಿ ಬೇಕು ಆ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ನೀರು ಬೇಕು ಅನ್ನೋಂಥದ್ದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 1.5 ಲೋಟ ಅಷ್ಟು ನೀರನ್ನು ಹಾಕೊತಿದ್ದೀನಿ. ಈಗ ಆಲ್ಮೋಸ್ಟ್ 3/4 ಭಾಗದಷ್ಟು ಮಟನ್ ಸಾಂಬಾರು ರೆಡಿಯಾಗಿದೆ. ಅಂದರೆ ಇವಾಗ ಇದು ವಿಷಲ್ ಬರೋವರೆಗೂ ಕಾಯಬೇಕಾಗಿರುತ್ತೆ ಅಷ್ಟೇ. ಈಗ ಇದನ್ನು ಜಸ್ಟ್ ನಾವು ಕ್ಯಾಪನ್ನು ಹಾಕಬೇಕಾಗಿರುತ್ತೆ. 1-2-3 ನಿಮಿಷ ಹಂಗೆ ಓಪನ್ ಲಿಡ್ಡಲ್ಲೇ ಬೇಯಿಸ್ಕೋಬೇಕಾಗಿರುತ್ತೆ. ಇದು ಬೇಯಿಸ್ಕೊಂಡ ನಂತರ ಇದಕ್ಕೆ ಒಂದು ಕುಕ್ಕರ್ ಕ್ಯಾಪನ್ನು ಹಾಕಬೇಕಾಗಿರುತ್ತೆ. ಕುಕ್ಕರ್ ಕ್ಯಾಪನ್ನು ಹಾಕಿ ಇದು 4 ವಿಷಲ್ ಬರೋವರೆಗೂ ಈ ಒಂದು ಮಟನನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ ಇಲ್ಲಿ ವಿಷಲ್ ಬರ್ತಿದೆ, ಯಾವ ರೀತಿಯಾಗಿ ವಿಷಲ್ ಬರ್ತಿದೆ ಅಂತ ನೀವೇ ನೋಡ್ತಿದ್ದೀರಾ. ಈ ರೀತಿಯಾಗಿ ಮಟನನ್ನು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಕೆಲವೊಂದು ಸಲ ಹೋಟೆಲ್ ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಾವು ಯಾವಾಗಲೂ ಒಂದೇ ರೀತಿಯಾಗಿ ಮಟನ್ ಸಾಂಬಾರನ್ನು ಮಾಡ್ತಿರ್ತೀವಿ. ಸೊ ಆವಾಗವಾಗ ಸ್ವಲ್ಪ ಚೇಂಜಸ್ ಮಾಡಿ ಮಟನ್ ಸಾಂಬಾರನ್ನು ಮಾಡಿದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಮನೆಯಲ್ಲೇ ಆರಾಮಾಗಿ ಆರೋಗ್ಯಕರವಾದಂತಹ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂಥ ಮಟನ್ ಸಾಂಬಾರನ್ನು ತಿನ್ಬೋದು. ಮತ್ತು ಈ ಮಟನ್ನ ನೀವು ಬೇಯಿಸ್ಕೋಬೇಕಾದ್ರೂ ಕೆಲವರೆಲ್ಲ 4 ವಿಷಲ್ ಸಾಕು, ಕೆಲವೊಂದು ಸಲ 5 ಬೇಕು, ಈ ಥರ ಎಲ್ಲ ಹೇಳ್ತಾರೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಮಾಂಸದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸ್ವಲ್ಪ ಎಳೆ ಮಾಂಸ ಆ ಥರ ಆಗಿದ್ರೆ ಸ್ವಲ್ಪ ಕಡಿಮೆ ವಿಷಲಲ್ಲೇ ಬೇಗ ಬೇಯುತ್ತೆ. ಅದೇನಾದರೂ ಸ್ವಲ್ಪ ಬಲ್ತಿರೋ ಮಟನ್ ಆಗಿದ್ರೆ ಅಥವಾ ಮಟನ್ ಚೆನ್ನಾಗಿಲ್ಲ ಅನ್ನೋವಂಥ ಕೇಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ವಿಷಲನ್ನು ಹಾಕ್ಸ್ಕೋಬೇಕಾಗುತ್ತೆ. ಇಲ್ಲಿ ನಾವು ತಂದಿರೋ ಸ್ವಲ್ಪ ನಾಟಿ ಸ್ಟೈಲ್ ಮಟನ್ ಆಗಿರೋದ್ರಿಂದ ಸ್ವಲ್ಪ 4 ವಿಷಲ್ ಹಾಕ್ಸ್ಕೊತಿದ್ದೀವಿ. 4 ವಿಷಲ್ ಇದಕ್ಕೆ ಸಾಕಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಮಟನ್ ಫುಲ್ಲು 4 ವಿಷಲ್ ಬಂದಿದೆ, ಇಲ್ಲ ಯಾವ ರೀತಿಯಾಗಿ ಕಾಣ್ತಿದೆ ಅನ್ನೋಂಥದ್ದನ್ನ ನೋಡ್ತಾ ಇದ್ದೀರಾ ನೀವು. ತುಂಬ ಎಣ್ಣೆ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿಯಾಗಿ ಅದು ಬಾಯ್ಲ್ ಆಗಬೇಕು. ಆ ಮಟನನ್ನು ನೋಡಿದ್ರು ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇದು ಈ ಸಾಂಬಾರನ್ನು ಅನ್ನದ ಜೊತೆ ಆಗಲಿ, ಮುದ್ದೆ ಜೊತೆ ಆಗಲಿ, ಚಪಾತಿ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಆಮೇಲೆ ಸ್ವಲ್ಪನೇ ಟೈಮ್ ಹಿಡಿಯುತ್ತೆ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ನ ಅವಶ್ಯಕತೆಯೂ ಕೂಡ ಏನಿರೋದಿಲ್ಲ. ಆರಾಮಾಗಿ ಇಡ್ಲಿ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ನಾವು ಇಡ್ಲಿ ಜೊತೆ, ಅನ್ನ ಮತ್ತು ಮುದ್ದೆ 3 ಜೊತೆ ತಿಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟು, ತುಂಬ ಬೇಗನೆ ಕೂಡ ಆಯಿತು. ಇದಿಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.